ನೋಡ್ರಿ ನಾನು ಈಗ ಲಾಗ್ ಚಲೋ ಮಾಡೀನಿ. ರಾತ್ರಿ ಈಗ ಎಷ್ಟು 8 ಗಂಟೆ ಆಗೈತ್ರಿ. ನಾಳೆಗೆ ದಸರಾ ಹಬ್ಬ ಐತಲ್ರಿ. ದಸರಾ ಹಬ್ಬದ ಸಂಬಂಧ ಇಲ್ಲೊಂದಿಷ್ಟು ಸಾಮಾನ ಆಯುಧ ಪೂಜೆ ಮಾಡಕ್ಕೆ ಸಾಮಾನೆಲ್ಲ ತೊಳೆದಿಟ್ಟೇನ್ರಿ. ಇಲ್ಲಿ ತೋರಿಸ್ತೀನಿ ನೋಡ್ರಿ ನಿಮಗೆ. ನೋಡ್ರಿ ಇಲ್ಲಿ ತೊಳೆದಿಟ್ಟೇನಿ. ಎಷ್ಟು ನಮ್ಮ ಗಾಡಿ ಪೂಜೆ ಇದ್ರಿ ಇವು. ಇದು ಗುದ್ಲಿತ್ತು ಇದಟ್ಟು ಗಾಡಿ ನಟ್ಟು ಪಕ್ಕಡು ಇವನ್ನೆಲ್ಲ ಇಟ್ಟೇನ್ರಿ. ತೊಳೆದು ನಾಳೆ ಪೂಜೆ ಮಾಡಬೇಕು. ಒಳ್ಳೆ ಇನ್ನು ನಮ್ಮ ಹುಡುಗರು ಅಭ್ಯಾಸ ಮಾಡಾಕತ್ತಾರು. ಅಭ್ಯಾಸ ನಡೆದೈತಿ ಇವ್ರದ. ಜಂಡು ತಂದೇನ್ರಿ. ಚೆಂಡು ಇಲ್ಲಿ ಕೊಲ್ಲಾಬರ್ದಾಗಂತ್ರಿ ಪರಿಶುದ್ಧ ಹಿಡಿದ್ರಿ ನಾವು. ಚೆಂಡು ಯಾವಾಗ ಬೇಕಾದಾಗ ಸಿಗ್ತಾವು. ಚಲೋ ವೆರೈಟಿ ಹೂ ಬೇಕಾರೆ ಕೊಲ್ಲಾಪುರಕ್ಕೆ ಹೋಗ್ಬೇಕು ನಾವು. ಯಾಕಂದ್ರೆ ನಾವು ಕೊಲ್ಲಾಪುರ ಬಿಟ್ಟು ಈಚೆ ಕಡೆ ಸ್ವಲ್ಪ ದೂರ ಇದೇವ್ರಿ. ಇದು ಜಂಡು ತೊಗೊಂಡು ಬಂದೇನ್ರಿ. ಇವ್ನ ಕಟ್ಕೋಬೇಕು. ನಾಳೆ ಹೋಳಿಗೆಗೆ ಇನ್ನೆಲ್ಲ ತೊಗೊಂಡು ಬಂದೇನಿ. ಸೌಂತಿಕಾಯಿ ತೊಳೆದಿಟ್ಟೇನ್ರಿ. ಈಗ ಹೋಳಿಗೆಗೆಲ್ಲ ರೆಡಿ ಮಾಡ್ಕೋಬೇಕು. ನಾಳೆ ಹೋಳಿಗೆ ಮಾಡ್ಬೇಕು ಅನ್ನೋದೈತಿ. ಕೊತ್ತಂಬರಿ ಹೂ ಕಟ್ಟೋದೆಲ್ಲ ತೋರಿಸ್ತೇನೆ ರೀ ನಿಮ್ಗೆ. ಕಟ್ಟ ನಾಳೆ ಮಸ್ತ್ ಮಾಡ್ಬೇಕು ಅನ್ನೋದೈತ್ರಿ ದಸರಾ. ನೋಡೋಣ ಹೆಂಗೆ ಆಕತ್ತ ಏನೋ ಗೊತ್ತಿಲ್ಲ, ನೋಡೋಣ. ನೋಡ್ರಿ ನಾಳೆಗೆ ಹೋಳಿಗೆಗೆ ತುಪ್ಪ ಬೇಕಲ್ರಿ. ಮನ್ಯಾಗ ಹೆಪ್ಪ ಹಾಕಿ ಹಾಲಿನ ಕೆನೆ ಕಾಸಿ ಹಾಲಿನ ಕೆನೆ ತೆಗೆದು ಬೆಣ್ಣೆ ಮಾಡಿರ್ತೀನಿ ರೀ ನಾನು. ಅದನ್ನ ಈಗ ಕಡಿಯಾಕತ್ತಿದ್ನಿ. ಕಡೋದು ನಾಳೆ ತುಪ್ಪ ಮಾಡಿ ಇಟ್ನಿ ಅಂದ್ರೆ ನಾಳೆ ಹೋಳಿಗೆ ಹಾಕ್ಕೊಂಡು ತಿನ್ನಕ್ಕಾಕತ್ರಿ. ಅದನ್ನ ಮಾಡಾಕತ್ತೀನಿ ನಾನು. ಕಂಡೆ ಪೂಜೆ ಐತಲ್ರಿ. ಕಬ್ಬು ಬೇಕಾಗಿದ್ದು ಕಬ್ಬು ತಗೊಂಡು ಬಂದ್ರೆ ನೋಡ್ರಿ. ಕಬ್ಬು ರೀ ನಮ್ಮ ಹುಡುಗರು ಮಕ್ಕೊಂದಾವು. ಟೈಮಿಂಗ್ 11:00 ಆಗಕ್ಕೆ ಬಂದರೆ ಅದಕ್ಕೆ ಬಂತ 11:00. ನಮ್ಮ ಹುಡುಗರು ಮಕ್ಕೊಂದಾವು. ನಾನು ನಾಳೆಗೆ ದಸರಾ ಅಲ್ರಿ. ನೋಡ್ರಿ ಹೂವಿನ ಮಾಲಿಗೆ ಕಟ್ ಮಾಡಾಕತ್ತಿದ್ನಿ. ಚೆಂಡು ಹೂವು ನೋಡ್ರಿ. ಪೋನ್ಸ ಇಲ್ಲಿ ಒಂದು ಹಾರ ಮಾಡಿಟ್ಟೇನಿ. ಒಂದು ಮಾಡಿ ಒಂದು 5 ಹಾರ ಬೇಕ್ರಿ. ಮಾಡಾಕತ್ತಿದ್ ನಾನು. ನೋಡ್ರಿ ಇಷ್ಟು ಇದು ಮಾಲಿ ತಯಾರಾಗ್ಯದೀಗ. ಇಷ್ಟು ಅಲ್ಲೊಂದಿಷ್ಟು ಮಾಡಿಟ್ಟೇನಿ. ಇನ್ನೊಂದೆರಡು ಮಾಡ್ಬೇಕ್ರಿ. ಇನ್ನೊಂದಿಷ್ಟು ಅದಾವ, ಭಾಳ ಉಳಿದಿಲ್ಲ. ಏನು ಬಿಚ್ಚು ತೊಗೊಂಡು ಬಂದೇನ್ರಿ. ಯಾಕಂದ್ರೆ ಈಗ ಮೊದ್ಲು ಸಂದಾಗ ಹೂವು ಭಾಳ ತುಟ್ಟಿರ್ತಾವ್ರಿ. ತುಟ್ಟಿದ್ದಕ್ಕೆ ಹಾರ ಹಾಕೀನಿ. 130 140 ಅನ್ನಕತ್ರಿ. ಅದು ಏನು ಸರಿ ಹೂ ಬಾಡ್ದಂಗೆ ಆಗ್ಯಾವ ನಂದ್ಲಿ. ನಾನೇನು ಮಾಡೀನಿ ರೀ, ಬಿಚ್ಚು ತೊಗೊಂಡು ಬಂದು ಮನ್ಯಾಗ ಮಾದಿ ಮಾಡೀನಿ ರೀ. ಅಲ್ಲೊಂದಿಷ್ಟು ಮಾಡೀನಿ, ಇಲ್ಲೊಂದಿಷ್ಟು ಮಾಡೀನಿ. ಹೂವು ಯಾರಾದ್ರೆ ಏನಾರ ಮಾಲಿ ತೊಂಬರೋರಿದ್ರೆ ಮಾಲಿ ತರಕ್ಕೆ ಹೋಗ್ಬೇಡ್ರಿ. ಹಿಂಗೆ ಬಿಚ್ಚು ತಂದ್ರೆ ನಮಗೆ ಹೆಂಗೆ ಬೇಕು ಹಂಗೆ ಕಟ್ಕೊಳಕ್ಕೆ ಗಾವ್ ಆಕತಿ. ಮತ್ತು ನಾವೇ ಹೂ ತೊಗೊಂಡು ಬಂದು ನಾವೇ ಮಾಲಿ ಮಾಡಿ ದೇವ್ರಿಗೆ ಹಾಕಿದ್ರೆ ಇನ್ನೂ ಇಷ್ಟ ಆಕತ್ರಿ. ಅದಕ್ಕೆ ನಾನಂದ್ರೆ ಇದ್ದಾಗ ನಮ್ಗೆ ರೊಕ್ಕನೂ ಶೇವ್ ಮಾಡ್ದಂಗೆ ಆಕತಿ. ಹೊಳ್ಳಿ ನಮ್ಗೆ ಇಷ್ಟ ಬಂದಂಗೆ ನಾವು ಮಾಲಿ ಮಾಡ್ಕೊಂಡು ದೇವ್ರಿಗೆ ಹಾರ ಗಡಿಗಳಿಗೆ ಹಾಕಕ್ಕೆ ಗಾವ್ ಆಕತ್ ನೋಡ್ರಿ. ನಾವು ವರಮಹಾಲಕ್ಷ್ಮಿ ಪೂಜೆ ಇದ್ರಾತು ಮತ್ತು ಹಿಂಗೆ ಮನ್ಯಾಗ ಏನೋ ಕಾರ್ಯಕ್ರಮ ಇದ್ದರೂ ಬಿಚ್ಚು ತರ್ತೇನೆ ರೀ. ಬಿಚ್ಚು ತೊಗೊಂಡು ಬಂದು ಮಾಲಿ ಮಾಡಿ ನನಗೆ ಹೆಂಗೆ ಬೇಕು ಹಂಗೆ ಇಷ್ಟ ಮಾಡ್ಕೊಂಡು ಕಟ್ಕೊಂಡು ದೇವ್ರಿಗೆ ಹೂವು ಹಾಕ್ತೇನೆ ನೋಡ್ರಿ ನಾನು. ಅದಕ್ಕೆ ಇನ್ನೊಂದಿಷ್ಟು ಅದಾವೆ, ಇನ್ನೊಂದು ದಿವಸ ಮಾಡೋ ಅದಾವ್ರಿ. ಇನ್ನೊಂದಿಷ್ಟು ಮಾಡ್ತೇನೆ. ಒಳ್ಳೆ ಅಲ್ಲಸ್ ಮಾಡಿಟ್ಟೇನಿ. ಒಳ್ಳೆ ಇಲ್ಲೊಂದು ಮಾಲಿ ಮಾಡಿಟ್ಟೇನಿ. ಇಲ್ಲಂದ್ರೆ ಜಂಡೂನ ಭಾಳ ಸಿಗ್ತಾವ್ರಿ. ಚಲೋ ನಮಗೆ 5 ಹೂ ಥರದ್ದು ಹಿಂಗೆ ಏನಾರು ವೆರೈಟಿ ಹೂ ಬೇಕಾರೆ ಕೊಲ್ಲಾಪುರಕ್ಕೆ ಹೋಗ್ಬೇಕಾಕತ್ ನೋಡ್ರಿ. ಅಲ್ಲಿ ಹೋಗಕ್ಕೆ ನಮಗೀಗ ಟೈಮಿಂಗ್ ಇಲ್ಲ ಅನ್ನತ್ಲೆ ಇಲ್ಲಿ ಜಂಡೂನ ತೊಗೊಂಡು ಬಂದು ಕಟ್ಕೊಳಕತ್ತೀನಿ ನೋಡ್ರಿ. ಆತು ನೋಡ್ರಿ. ಈಗ ಅಲ್ಲಿಷ್ಟು ಹೂವು ಇಷ್ಟು ಕಟ್ಟಿ ಅಲ್ಲಿ ಒಂದು ಸೈಡ್ ಇಟ್ಟೆ ರೀ. ಬಿಚ್ಚು ಒಂದಿಷ್ಟು ದೇವ್ರಿಗೆ ಬೇಕಾಗತ್ತಂತ ಬಿಚ್ಚು ಅಷ್ಟು ತೆಗೆದಿಟ್ನಿ. ಹೊಳ್ಳಿ ಇಲ್ಲಿ ಲಿಂಬು ಸರ ಮಾಡ್ತೀನಿ ರೀ. ಮತ್ತು ಕ್ಯಾರು ಹೊಳ್ಳಿ ಕರಿದಾರ ಹಾಕಿ ಕರಿದಾರ ಹಾಕಿ ಲಿಂಬಿನ ಹಾಕಿ ಕಟ್ಟಿ ಗಾಡಿಗೆ ಮತ್ತು ಮನೆ ಬಾಗಿಲಕ್ಕೆ ಕಟ್ಟಕ್ಕೆ ಆಕತ್ರಿ. ಯಾಕಂದ್ರೆ ದೃಷ್ಟಿ ಐತಿ ಆಗೋದಿಲ್ಲ ನಂತಲೇ. ಇನ್ನೂ ಏನು ನಾ ಕೊಂಡು ತರೋದೇ ಇಲ್ಲರಿ, ಮನ್ಯಾಗ ಮಾಡ್ತೀನಿ. ಇದು ಕರಿದಾರ ರೀಲ್ ದಾರ ತೊಗೊಂಬರ್ತೀನಿ ರೀ. ಹೊಳ್ಳಿ ಕ್ಯಾರು ಸಿಗ್ತಾವೆ. ಕ್ಯಾರತಿ ತೊಗೊಂಡು ಬರ್ತೇನೆ ರೀ. ತೊಗೊಂಡು ಬಂದು ಮನ್ಯಾಗ ಲಿಂಬೆ ಹಣ್ಣು ಇವನ್ನ ಮಾಮೂಲಿ ಇರತ್ತವ ರೀ. ಇಲ್ಲಿ ಮೆಣಸಿನ್ಕಾಯಿ ಲಿಂಬೆ ಹಣ್ಣು ಮನ್ಯಾಗ ಇರತ್ತವ. ಅವನ್ನ ಕಟ್ಟಿ ಇದನ್ನು ಮಾಲಿ ಮಾಡ್ತೀನಿ ನೋಡ್ರಿ. ಈಗಷ್ಟು ಕಟ್ಟೇನಿ ನೋಡ್ರಿ.
ಖರೆ ನನಗೆ ಹಿಡಿವೆ ಹಿಡ್ಕೊಳಕ್ಕೆ ಗಾವ್ ಆಗವಲ್ರಿ. ಯಾಕಂದರೆ ನನಗೆ ಹಿಡಿವೆ ಹಿಡಿಯಕ್ಕೆ ಏನು ನನ್ನ ಅಂತೇಳಿ ಏನು ಇಲ್ಲರಿ. ಒಂದು ಕೈಲಿ ಹಿಡ್ಕೊಳ್ಳೋದು ಒಂದು ಕೈಲಿ ತೋರಿಸೋದು ಮಾಡೋದಾಕತ್ರಿ ನಾನು. ಹಿಂಗಾಗಿ ಇಲ್ಕ ಮಾಡೋ ಹೊತ್ನ್ಯಾಗ ನಮ್ಮ ಹುಡುಗರು ಹಿಡ್ದಿರ್ತಾರೆ ಹಿಡಿವೆ ರೀ. ಅವ್ರು ಹಿಡ್ದಿರ್ತಾರನಂತಲೇ ನನಗೆ ಅನುಕೂಲ ಆಕತಿ. ಈಗ ಎಲ್ಲಿ ಅವರು ಮಕ್ಕೊಂದಾರಲ್ರಿ, ಎಲ್ಲಿ ಅವ್ರನ್ನ ಎಬ್ಸೋದನಂತಲೇ ನಾನು ಒಂದು ಮಾಡೋದು ತೋರಿಸೋದು ಮಾಡೋದು ತೋರಿಸೋದು ಆಗೈತೆ ರೀ ನಿಮಗೆ. ನನ್ನ ಅಂತೇಳಿ ಹಿಡ್ಕೊಳಕ್ಕೆ ಅದು ಮೊಬೈಲ್ದು ಏನೇನೋ ಅಂತಾರಲ್ರಿಪ್ಪ ಅವು ಏನು ನನ್ನ ಅಂತೇಳಿ ಏನಿಲ್ಲ. ಒಂದು ಕೈಲಿ ಹಿಡ್ಕೊಳ್ಳೋದು ತೋರಿಸೋದು ಆಕತಿ. ಮಾಡೋ ಹೊತ್ನ್ಯಾಗ ನಿಮಗೇನು ತೋರ್ಸಕ್ಕೆ ಗಾವ್ ಆಗಂಗಿಲ್ಲ. ಅದು ಇಷ್ಟು ಮಾಡಿ ಇಟ್ಟೇನಿ ರೀ. ಈಗ ಈಗ 2 ಮಾಡಿಟ್ಟೇನಿ. ಇನ್ನೂ 3 ಮಾಡ್ಬೇಕು ರೀ. ಒಟ್ಟು ಟೋಟಲ್ 5 ಮಾಡಿ ಇಡ್ತೇನೆ ರೀ. ಮುಂಜಾನೆ ಬಡ ಗಾಡಿ ಪೂಜೆ ಮಾಡಕ್ಕೆ ಗಾವ್ ಆಕತಿ. ಅದಕ್ಕೆ ಇಟ್ಟು ಏನು ಮಾಡತ್ತೀನಿ, ಲೇಟ್ ಭಾಳ ಆತು. 12 ಆಗಿ ಹೋತ್ರಿ ಟೈಮಿಂಗ್. ಬಡ ಬಡ ಮಾಡಿ ಮುಗಿಸ್ಬೇಕಂತೀನಿ. ಮತ್ತು ಹೋಳ್ಗೆ ಮಾಡ್ಬೇಕು ಅನ್ನೋದೈತೆ ರೀ ನಾಳೆಗೆ. ನೋಡೋಣ ಹೆಂಗೆ ಏನೇನು ಆಕತಿ ನೋಡೋಣ.